ಕರ್ನಾಟಕದಲ್ಲಿ ತಾರಕಕ್ಕೇರಿದೆ ಬುಲ್ಡೋಸರ್ ವಾರ್. ರಾಜಕೀಯದಲ್ಲಿ ಬುಲ್ಡೋಸರ್ ರಾಜಕೀಯ ಸಂಚಲನವನ್ನ ಮೂಡಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಪೋಸ್ಟ್ ವಾರ್ ಅನ್ನ ನಡೆಸ್ತಾ ಇದ್ದಾರೆ. ರಾಜಕೀಯದಲ್ಲಿ ಬುಲ್ಡೋಸರ್ ರಾಜಕೀಯ ಸಂಚಲನವನ್ನೇ ಮೂಡಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಪೋಸ್ಟ್ ಹಾಕಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಕೋಗಿಲು ಕ್ರಾಸ್ ನಿವಾಸಿಗಳ ಮನೆ ತೆರವನ್ನ ಮಾಡಿದಂತ ಅದರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಬುಲ್ಡೋಸರ್ ಸಂಸ್ಕೃತಿ ದಕ್ಷಿಣಕ್ಕೆ ಲಗ್ಗೆ ಇಟ್ಟ ಅನ್ನುವಂತ ಆಕ್ರೋಶವನ್ನ ಅವರು ಹೊರಹಾಕಿದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಬುಲ್ಡೋಸರ್ ರಾಜ್ ನೀತಿ ಬರ್ತಿದ್ಯಾ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಬುಲ್ಡೋಸರ್ ವಾರ್ ಅನ್ನುವಂಥದ್ದು ತಾರಕಕ್ಕೇರಿರುವಂಥದ್ದು. ರಾಜಕೀಯದಲ್ಲಿ ಬುಲ್ಡೋಸರ್ ರಾಜಕೀಯ ಅಂತ ಹೊಸದಾಗಿ ಮಾಡ್ತಾ ಇದ್ದಾರೆ ರಾಜಕೀಯವನ್ನ ಅನ್ನೋ ರೀತಿಯಾಗಿ ಕೇರಳ ಸಿಎಂ ಪೋಸ್ಟ್ ವಾರ್ ಅನ್ನ ನಡೆಸ್ತಿರುವಂತದ್ದು. ಕರ್ನಾಟಕದಲ್ಲಿ ಬುಲ್ಡೋಸರ್ ಅನ್ನ ಬಳಸಿ ಮುಸ್ಲಿಮರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನ ಯಲಹಂಕ ಕೋಗಿಲು ಲೇಔಟ್ ಬಳಿ ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದಂತಹ ಮನೆಗಳನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ ನೆಲಸಮ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಟೀಕೆಗೊಳಗಾಗ್ತಾ ಇರುವಂತದ್ದು ನಮ್ಮ ಕರ್ನಾಟಕ ಸರ್ಕಾರ. ಇನ್ನು ಈ ವಿಚಾರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಪಿಣರಾಯಿ ವಿಜಯನ್. ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಒತ್ತುವರಿ ಕಾರ್ಯವನ್ನ ನಡೆಸಿರುವಂತದ್ದು. ಇನ್ನು ಭೂಮಿ ಒತ್ತುವರಿ ಮಾಡಿಕೊಂಡಂತ 200 ಮನೆಗಳು ನೆಲಸಮ ಆಗಿದೆ. ಫಕೀರ್ ಕಾಲೋನಿ ವಸೀಂ ಲೇಔಟ್ ನಲ್ಲಿ ಒತ್ತುವರಿಯನ್ನ ಮಾಡಿಕೊಳ್ಳಲಾಗಿದೆ. ಒತ್ತುವರಿ ಮಾಡಿಕೊಂಡಂತ ಮುಸ್ಲಿಂ ಕುಟುಂಬಗಳು ಅಲ್ಲೇ ವಾಸವನ್ನ ಕೂಡ ಮಾಡ್ತಾ ಇದ್ರು. ಜಿಬಿಎ ತೆರವಿಗೆ ಮುಂದಾಗಿದ್ದಕ್ಕೆ ಪಿಣರಾಯಿ ವಿಜಯನ್ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಮಾಜಿಕ ಜಾಲತಾಣಗಳ ಮೂಲಕ ಪಿಣರಾಯಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಏಕಾಏಕಿ ಬಂದು ಮನೆಗಳನ್ನ ನೆಲಸಮ ಮಾಡಿದ್ರೆ ಹೇಗೆ? ಇನ್ನು ಈ ವಿಚಾರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಬರೆದುಕೊಂಡಿದ್ದಾರೆ ಪಿಣರಾಯಿ ವಿಜಯನ್ ಅವರು. ಬೆಂಗಳೂರಿನ ಫಕೀರಿ ಕಾಲೋನಿ ಮತ್ತೆ ವಸೀಂ ಲೇಔಟ್ ನಲ್ಲಿ ವರ್ಷಗಳಿಂದ ವಾಸ ಮಾಡ್ತಾ ಇದ್ದಂತ ಮುಸ್ಲಿಂ ಕುಟುಂಬಗಳ ಮನೆಗಳನ್ನ ಧ್ವಂಸ ಮಾಡಿದ್ದು ಅತ್ಯಂತ ಆಘಾತಕಾರಿ ಮತ್ತೆ ನೋವಿನ ಸಂಗತಿ. ಉತ್ತರ ಭಾರತದಲ್ಲಿ ಸಂಘ ಪರಿವಾರ ಅನುಸರಿಸ್ತಾ ಇರುವಂತ ಅಲ್ಪಸಂಖ್ಯಾತ ವಿರೋಧಿ ಆಕ್ರಮಣಕಾರಿ ರಾಜಕೀಯದ ಮತ್ತೊಂದು ಆವೃತ್ತಿಯನ್ನ ಕರ್ನಾಟಕದಲ್ಲೂ ಕೂಡ ಕಾಣಬಹುದು ಅಂತ ಸಿಟ್ಟನ್ನ ತೋರಿಸ್ತಾ ಇದ್ದಾರೆ. ಈ ಒಂದು ಬುಲ್ಡೋಸರ್ ರಾಜಕೀಯ ಸಂಚಲನವನ್ನೇ ಮೂಡಿಸ್ತಾ ಇರುವಂತದ್ದು. ಅವರು ತಮ್ಮ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ, ಇದನ್ನ ನಾನು ಸಹಿಸೋದಿಲ್ಲ, ಇದನ್ನ ಒಪ್ಪೋದಿಲ್ಲ. ಫಕೀರ್ ಕಾಲೋನಿಯಲ್ಲಿ ಏನು ನಡೀತಾ ಇದೆ ಮತ್ತೆ ಕೋಗಿಲು ಕಾಲೋನಿಯಲ್ಲೂ ಕೂಡ ತಂಪಾಡಿಗೆ ತಾವು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಂಥವ್ರನ್ನ ಹೇಳದೆ ಕೇಳದೆ ನೆಲಸಮ ಮಾಡಿರುವಂಥದ್ದು, ಅವರ ವಾಸವನ್ನ, ಅವರ ಮನೆಗಳನ್ನ ಅನ್ನೋ ರೀತಿಯಾಗಿ. ಕೊರೆಯೋ ಚಳಿ ಇರುವಾಗ ಇವರನ್ನ ಹೊರಗ್ ದಬ್ಬಿರುವಂತದ್ದು. ಉತ್ತರ ಭಾರತದಲ್ಲಿ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ನಡೆತಿದ್ದಂತಹ ರಾಜಕೀಯ ದಾಳಿ ಈಗ ದಕ್ಷಿಣಕ್ಕೂ ಬಂದಿದೆ. ಇಂಥ ಕೊರೆಯೋ ಚಳಿಯಲ್ಲಿ ಮನೆ ಇಲ್ಲ, ಮಠ ಇಲ್ಲ, ಎಲ್ಲಿ ಹೋಗ್ಬೇಕು ಹಾಗಿದ್ರೆ ಅವರು? ಈ ಕ್ರಮವನ್ನ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸಮರ್ಥಿಸಿಕೊಳ್ಳುತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ನ ಈ ಕಪಟ ಪ್ರವೃತ್ತಿಯನ್ನ ವಿರೋಧಿಸೋದಕ್ಕೆ ಮತ್ತೆ ಸೋಲ್ಸೋಕೆ ಎಲ್ಲಾ ಜಾತ್ಯತೀತ ಮತ್ತೆ ಪ್ರಜಾಪ್ರಭುತ್ವ ಶಕ್ತಿಗಳು ಒಟ್ಟಾಗಬೇಕು ಅಂತ ಕರೆ ನೀಡಿದ್ದಾರೆ ಪಿಣರಾಯಿ ವಿಜಯನ್ ಅವರು. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಕರ್ನಾಟಕ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ರಾಜ್ ನ್ಯೂಸ್ ಕನ್ನಡ.